ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ಸ್ನು. ನೀವು ನೋಡ್ತಾ ಇರುವಂತಹ ಆಂಜನೇಯ ಸ್ವಾಮಿಯನ್ನು ನಾನೇ ಬರ್ತಿರೋವಂಥದ್ದು. ಆ್ಯಂಡ್ ಕೆಲವೊಂದು ಕಡೆ ಎಲ್ಲನೂ ಪೂರ್ತಿಯಾಗಿ ಕಲರ್ ಪೆನ್ಸಿಲನ್ನು ಬಳಸಿದ್ದೀನಿ. ಆ್ಯಂಡ್ ಈ ಕಡೆ ಕೆಲವು ಕಲರ್ಸ್ ಎಲ್ಲನೂ ನಾರ್ಮಲ್ ಕಲರ್ಸನ್ನು ಯೂಸ್ ಮಾಡಿ ಬರ್ತಿದ್ದೀನಿ. ಹ್ಯಾಂಡ್ ಹೇಗಿದೆ ಕಮೆಂಟ್ ಮಾಡಿ ನೋಡಿ. ಆಂಜನೇಯ ಸ್ವಾಮಿ ಆ್ಯಂಡ್ ನಾನೇ ಬಿಡಿಸಿರುವಂಥದ್ದು. ಇಲ್ಲಿ ರೂಪ ಅಂತ ಬರ್ತಿದ್ದೀನಿ. ಕ್ಷತ್ರಿಯ ಜಾಗ ಸಾಕಾಗಲಿಲ್ಲ, ಆ್ಯಂಡ್ ರೂಪ ಅಂತ ಬರ್ತಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಿದೆ ಆಂಜನೇಯ ಸ್ವಾಮಿ, ನಾನೇ ಬರ್ತಿರುವಂಥದ್ದು. ಆ್ಯಂಡ್ ನೋಡಿ, ಫಸ್ಟೆಲ್ಲ ನಾನು ಹಾಕ್ತಾ ಇದ್ದಂತಹ ಫೋಟೋಗಳಿಗೂ ಆ್ಯಂಡ್ ಈಗ ಬರಿತಾ ಇರೋ ರೀತಿಗೂ ಕೂಡ ಎಷ್ಟು ವ್ಯತ್ಯಾಸ ಕಾಣಿಸ್ತಿದೆ. ಆ್ಯಂಡ್ ನನಗೂ ಬಹಳ ಇಷ್ಟ ಆಯಿತು. ಆ್ಯಂಡ್ ಕಲರ್ ಪೆನ್ಸಿಲ್, ಇದು ಕಲರ್ ಪೆನ್ಸಿಲ್. ಆ ಫೇಸ್ ಎಲ್ಲನೂ ಕಲರ್ ಪೆನ್ಸಿಲಲ್ಲಿ ಬರ್ತಿರೋವಂಥದ್ದು. ನೋಡಿ, ಆ್ಯಂಡ್ ಹನುಮಾನನ ಟ್ರೈ ಮಾಡಿದೆ ಆ್ಯಂಡ್ ಚೆನ್ನಾಗಿ ಬಂದಿದೆ. ನಿಮಗೆಲ್ಲ ಹೇಗೆ ಅನ್ನಿಸ್ತು? ಆ್ಯಂಡ್ ಇದು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ಆ್ಯಂಡ್ ಈ ಕ್ಯಾಮ್ರಾಗೆ ಅಷ್ಟು ಕ್ಲಿಯರಾಗಿ ಬರೋದಿಲ್ಲ. ಆ್ಯಂಡ್ ನಿಜವಾಗ್ಲೂ ಹತ್ತಿರದಲ್ಲಿ ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಬಟ್ ಇಲ್ಲೆಲ್ಲ ಕಲರೆಲ್ಲ ಸ್ವಲ್ಪ ಡಿಮ್ಮಾಗಿ ಬರ್ತಾಯಿದೆ ಮೊಬೈಲಲ್ಲಿ ಈ ಕ್ಯಾಮ್ರಾಗೆ. ಬಟ್ ಹತ್ರ ಇನ್ನೂ ತುಂಬ ಚೆನ್ನಾಗಿ ಬರ್ತಿದೆ. ಹನುಮಾನ್ ಫೇಸೆಲ್ಲ ಇನ್ನೂ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಈ ಕ್ಯಾಮ್ರಾಗೆ ಸ್ವಲ್ಪ ಡಲ್ ಅನ್ನಿಸ್ತಿದೆ, ಫೇಸು ಡಲ್ಲಾಗಿ ಕಾಣಿಸ್ತಿದೆ ಕಲರು. ಹತ್ರದಲ್ಲಿ ಬಹಳನೇ ಚೆನ್ನಾಗಿದೆ. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ.